ಧರ್ಮಸ್ಥಳ ಶೋಧ ಪಾಯಿಂಟ್ 6 ರಹಸ್ಯ ಅಂದ್ರೆ 6 ಸ್ಪಾಟ್ ರಹಸ್ಯ ರಿವೀಲ್ ಆಗಿದೆ. ಪಾಯಿಂಟ್ 6ರಲ್ಲಿ ಸಿಕ್ಕಿರುವಂತಹ ಮೂಳೆಗಳ ರಹಸ್ಯ ಬಹಿರಂಗ. ಇದು ಪುರುಷನೊಬ್ಬರಿಗೆ ಸೇರಿದಂತಹ ಮೂಳೆಗಳು. ಧರ್ಮಸ್ಥಳ ಶೋಧ ಪಾಯಿಂಟ್ 6 ರಹಸ್ಯ ರಿವೀಲ್. ಪಾಯಿಂಟ್ 6ರಲ್ಲಿ ಸಿಕ್ಕಂತಹ ಮೂಳೆಗಳ ರಹಸ್ಯ ಬಹಿರಂಗ. ಇದು ಪುರುಷರೊಬ್ಬರಿಗೆ ಸೇರಿದಂತಹ ಮೂಳೆಗಳು. ಇದು 40 ವರ್ಷದ ಹಿಂದಿನ ಮೂಳೆ ಎನ್ನುವಂತಹ ಸುದ್ದಿ. ಇದು ಬಿಟ್ರೆ ಯಾವುದು ಗಟ್ಟಿ ಕುರುಹುಗಳು ಸಿಕ್ಕಿಲ್ಲ. ಎಸ್ ವೀಕ್ಷಕರೇ, 6 ಸ್ಪಾಟ್ 6 ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ಹೇಳ್ತಾ ಇದ್ದೀವಿ. ಪಾಯಿಂಟ್ 6ರಲ್ಲಿ ಸಿಕ್ಕಿರುವಂತಹ ಮೂಳೆಗಳ ರಹಸ್ಯ ಬಹಿರಂಗವಾಗಿದೆ. ಇದು 40 ವರ್ಷದ ಹಿಂದಿನ ಮೂಳೆ ಎನ್ನುವುದು ಸುದ್ದಿ ಇದೆ. ಏನೋ ಒಬ್ಬ ಪುರುಷರಿಗೆ ಸೇರಿರುವಂತಹ ಮೂಳೆ ಎನ್ನುವುದು ಕೂಡ ಈಗ ಸುದ್ದಿ ಆಗ್ತಾ ಇರುವಂತದ್ದು. ಇದು ಬಿಟ್ರೆ ಮತ್ಯಾವುದೇ ಗಟ್ಟಿ ಕುರುಹುಗಳು ಸಿಕ್ಕಿಲ್ಲ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ದೂರುದಾರನ ಆ ಒಂದು ಆರೋಪದ ಅನ್ವಯ ಆತನನ್ನ ಸ್ಥಳ ಮಹಜರು ಮಾಡಿಕೊಂಡು ಎಲ್ಲೆಲ್ಲ ಆತ ಹೆಣ ಹೂತಿದ್ದಾನೆ ಅಂತ ಕೇಳಿ ಅಲ್ಲಲ್ಲಿ ಅಗೆಯುವಂಥ ಕೆಲಸವನ್ನ ಮಾಡಿದಾಗ 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತಹ ಕಳೆಬರ 40 ವರ್ಷದ ಪುರುಷಂದು ಅಂತ ಗೊತ್ತಾಗಿದೆ. ಆತ ಏನ್ ಆರೋಪ ಮಾಡಿದ್ದ ದೂರುದಾರ 1995ರಿಂದ 2014ರವರೆಗೆ ನಾನು ಅದನ್ನ ಹೂತಿಡುವಂತಹ ಕೆಲಸವನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. 1995 ಆ 95 ಮತ್ತು 40 ವರ್ಷದ ಈಗ ಸಿಕ್ಕಿರುವಂತಹ ಪುರುಷ, ಎಷ್ಟು ಅಜಗಜಾಂತರ ವ್ಯತ್ಯಾಸ ನೀವೇ ನೋಡಿ. ಇದಾದ ನಂತರ ಪುರುಷನ ಮೂಳೆ ಸಿಕ್ಕಿರುವಂಥದ್ದು 40 ವರ್ಷದ ಹಿಂದಿನ ಮೂಳೆ ಅಂತ ಹೇಳಿ ಗೊತ್ತಾಗಿದೆ. ಈಗೇನಾಗುತ್ತೆ, ಈಗ SIT ತನಿಖಾ ತಂಡದವರು ಇನ್ನು ಮಿಕ್ಕಿರುವಂತಹ 3 ಸ್ಪಾಟ್ಗಳನ್ನು ತೋರಿಸ್ತಾರೆ. ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅಂತಂದ್ರೆ ಆತನನ್ನ ಪ್ರಶ್ನೆ ಮಾಡ್ತಾರೆ. ಯಾವ ಕಾರಣಕ್ಕೆ ಬಂದು ಹೇಳದೆ ಅಲ್ಲಿರ್ಬೇಕಲ್ವಾ? ನೀನು ಹೇಳಿದ ಪ್ರಕಾರ ನೀನು ಹೂತಾಕಿದ್ರೆ ಅಲ್ಲಿರ್ಬೇಕು, ಯಾಕೆ ಸಿಕ್ಕಿಲ್ಲ ಎನ್ನುವಂತಹ ಪ್ರಶ್ನೆಗಳೆಲ್ಲ ಮಾಡ್ತಾರೆ. ಇವತ್ತು ಏನಾಗುತ್ತೆ ಅನ್ನೋದನ್ನು ಕಾದು ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.